ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಉದ್ಯೋಗ ಮಾಹಿತಿ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದರೆ ಇಂಡಿಯನ್ ನೇವಿ ಅಂತಂದರೆ 2025ರಲ್ಲಿ ಇಂಡಿಯನ್ ನೇವಿ ಜಾಬ್ಸನ್ನು ಕರೆದಿದ್ದಾರೆ. ಮತ್ತು ಎಷ್ಟು ಉದ್ಯೋಗ ಕರೆದಿದ್ದಾರೆ ಮತ್ತು ಟೋಟಲ್ ಎಷ್ಟು ಯಾವ್ಯಾವ ಪೋಸ್ಟ್ಗೆ ಅಂದರೆ ಎಷ್ಟೆಷ್ಟು ಹುದ್ದೆಗಳಿವೆ ಮತ್ತು ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ, ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲಿಸ್ಟ್ ಯಾರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಮತ್ತು ಮುಂಬರುವ ವಿಡಿಯೋಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆರ್ಗನೈಸ್ ನೇಮ್ ಬಂದು ಇಂಡಿಯನ್ ನೇವಿ ಅಂತ, ಇದು ಇಂಡಿಯನ್ ನೇವಿ ಆರ್ಮಿ ಅಂತ. ಎಷ್ಟು ಟೋಟಲ್ ಪೋಸ್ಟ್ ಕರೆದಿದ್ದಾರಪ್ಪ ಅಂತಂದರೆ 327 ಪೋಸ್ಟನ್ನು ಕರೆದಿದ್ದಾರೆ. ಇದು ಜಾಬ್ ಲೊಕೇಶನ್ ಬಂದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿರುತ್ತೆ. ನಂತರ ಈ ಪೋಸ್ಟ್ ನೇಮ್ ಬಂದು ಗ್ರೂಪ್ ಸಿ ಅಂತ. ಮತ್ತು ಇವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂತಂದರೆ 18,000ದಿಂದ 81,100 ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಮತ್ತು ಯಾವ್ಯಾವ ಪೋಸ್ಟ್ ಇವೆ ಮತ್ತು ಅವರಿಗೆ ಆ ಪೋಸ್ಟ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ನೋಡೋದಾದರೆ ಸೇರಿಂಗ್ ಆಫ್ ಲೆಸ್ಕಾರ್ಸ್ ಅಂತ ಪೋಸ್ಟ್ ನೇಮ್ ಅದು. ಇದು 57 ಪೋಸ್ಟನ್ನು ಕರೆದಿದ್ದಾರೆ. ಇದು ಪ್ರತಿ ತಿಂಗಳು ಇವರಿಗೆ 25,500ರಿಂದ 81,100ವರೆಗೂ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಮತ್ತು ಲಾಸ್ಕರ್ 1 ಅಂತ 192 ಪೋಸ್ಟನ್ನು ಕರೆದಿದ್ದಾರೆ. ಮತ್ತು ಫೈರ್ಮ್ಯಾನ್ ಬೋಟ್ ಕ್ರೇವ್ ಅಂತ ಮತ್ತು ಟಾಪಾಸ್ ಇವು ಪೋಸ್ಟ್ಗೆ 73 ಮತ್ತು ಟಾಪಾಸ್ 5 ಮತ್ತು ಫೈರನ್ಗೆ 73 ಇಟ್ಟು ಇವು 3 ಪೋಸ್ಟ್ಗೆ 18,000ದಿಂದ 56,900 ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕಪ್ಪ ಅಂದರೆ ನೀವು ಎಲಿಜಿಬಲ್ ಆಗಬೇಕಪ್ಪ ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ ಇಂಡಿಯನ್ ನೇವಿ ನೋಟಿಫಿಕೇಷನ್ ಪ್ರಕಾರ SLCಯನ್ನು ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಯಾವುದೇ ಬೋರ್ಡ್ ಅಥವಾ ಯೂನಿವರ್ಸಿಟಿಯಿಂದ 10th ಮುಗಿಸಿರ್ಬೇಕು ಅಂತ. ಯಾರ್ಯಾರು SLC ಮುಗಿಸಿದ್ರು ಈ ಅಪ್ಲಿಕೇಶನ್ ಅಂದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಮತ್ತು ಏಜ್ ಲಿಮಿಟ್ ಎಷ್ಟಿರುತ್ತಪ್ಪ ಅಂತಂದರೆ ಆಸ್ ಪರ್ ನೇವಿ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಏಜ್ ಆಫ್ 18 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 25 ಇಯರ್ಸ್. ಅಂದರೆ ಮಿನಿಮಮ್ ಏಜ್ ಬಂದು 18 ಇಯರ್ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದು 25 ಇಯರ್ಸ್ ಇರುತ್ತೆ. ಮತ್ತು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC ಆರ್ ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಸಲ್ಲಿಗೆ ಕೊಟ್ಟಿರ್ತಾರೆ. ನಂತರ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಇರುತ್ತೆ. ಮತ್ತು PWBD UR ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಇರುತ್ತೆ. ಮತ್ತು PWBD OBC ಕ್ಯಾಂಡಿಡೇಟ್ಸ್ಗೆ 13 ವರ್ಷ ಇರುತ್ತೆ. ಮತ್ತು PWBD SC ಆರ್ ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ ಏಜ್ ಲಿಮಿಟನ್ನು ಅಂದರೆ ಏಜ್ ರಿಲ್ಯಾಕ್ಸೇಷನ್ನ ಕೊಟ್ಟಿರ್ತಾರೆ. ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂತಂದರೆ ಈ ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅಪ್ಲಿಕೇಶನ್ ಫೀ ಕೊಟ್ಟಿರ್ತಾರೆ. ಎಷ್ಟಿರುತ್ತಪ್ಪ ಅಂದರೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಈ ಜಾಬ್ಗೆ, ಮೊದಲನೇದಾಗಿ ಲಿಸ್ಟಿಂಗ್ ಅಂತ ಬಿಡ್ತಾರೆ. ನಂತರ ರಿಟರ್ನ್ ಎಕ್ಸಾಮ್ ಇರುತ್ತೆ ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಇರುತ್ತೆ. ಲಾಸ್ಟ್ನೇದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇವು 5 ಸೆಲೆಕ್ಷನನ್ನು ಒಂದು ಪ್ರೊಸೆಸ್ ಇರುತ್ತೆ. ಮತ್ತು ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಮತ್ತು ಅವಾಗ ಕ್ಲೋಸ್ ಆಗುತ್ತಪ್ಪ ಅಂತಂದರೆ ಸ್ಟಾರ್ಟಿಂಗ್ ಡೇಟ್ ಬಂದು ಮಾರ್ಚ್ 12, 2025 ಸ್ಟಾರ್ಟ್ ಆಗುತ್ತೆ. ಮತ್ತು ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 1, 2025. ಇದೇ ತಿಂಗಳು ಅಂದರೆ 12ನೇ ತಾರೀಕಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮತ್ತು ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಲಾಸ್ಟ್ ಡೇಟ್ ಬಂದು ಏಪ್ರಿಲ್ 1, 2025 ಅಂದರೆ ಒಂದು 28 ದಿನ ಟೈಮಿಂಗನ್ನು ಕೊಟ್ಟಿರ್ತಾರೆ. 18 ಅಥವಾ 19 ದಿನ ಟೈಮಿಂಗನ್ನು ಕೊಟ್ಟಿರ್ತಾರೆ. ಮತ್ತು ಇದೇ ಥರ ಮತ್ತಷ್ಟು ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲಿಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.